ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕ್ಷೇಮ ತಾನೆ? ಹೌದು ಪ್ರಭು, ನಿಮ್ಮ ದಯೆಯಿಂದ ಎಲ್ಲವೂ ಕ್ಷೇಮವಾಗಿದೆ. ನಾನು ಸಂಗೀತ ವಿದ್ವಾಂಸರನ್ನು ಬರೆಯಲಿನ್ನಲ್ಲ. ಬಂದಿದ್ದಾರೆ ಪ್ರಭು. ಅವರನ್ನು ಬರೆಯಲು ಬನ್ನಿ ಸೈನಿಕ ವಿದ್ವಾಂಸರೇ. ಎಲ್ಲಿ ನಿನ್ನ ಪ್ರತಿಭೆಯನ್ನು ತೋರಿಸು. ಸಾರಿ ಗಮ ಪರಣಿ ಸಾರಿ ಗಮ ಪರಣಿ ಸಾರಿ ಗಮ ಪರಣಿ. ಆಹಾ, ನಿನ್ನ ಸಂಗೀತವನ್ನು ಕೇಳಿ ನನ್ನ ಹೃದಯ ತುಂಬಿ ಬಂದಿದೆ. ನಿಮಗೆ ಬಹುಮಾನ. ಮಂತ್ರಿಗಳೇ, ಇವರನ್ನು ಸ್ವೀಕರಿಸಿ ಬನ್ನಿ. ಆಯ್ತು ಪ್ರಭು. ಮಂತ್ರಿಗಳೇ, ನನಗೆ ಸಂಗೀತ ಎಂದರೆ ಎಷ್ಟು ಪ್ರೀತಿ ಎಂದು ನಿಮಗೆ ಗೊತ್ತಿದೆ ತಾನೆ? ಹೌದು ಪ್ರಭು. ಆಗಲಿ, ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸಂಗೀತದಿಂದಲೇ ಮಾತನಾಡಬೇಕೆಂದು ಡಂಗುರ ಹೊಡಿಸು. ಇದು ನನ್ನ ರಾಜಾಜ್ಞೆ. ಆಯ್ತು ಪ್ರಭು. ಇಂದಿನಿಂದ ನಾಡಿನ ಪ್ರಜೆಗಳೆಲ್ಲರೂ ಸಂಗೀತದಿಂದಲೇ ಮಾತನಾಡಬೇಕೆಂದು ರಾಜನ ಆಜ್ಞೆ ಆಗಿದೆ. ಪ್ರಭು, ಸೈನಿಕರೊಬ್ಬರು ವಿಚಾರವನ್ನು ತಂದಿದ್ದಾರೆ. ಆಗಲಿ, ಅವರನ್ನು ಬರಹೇಳಿ. ಬನ್ನಿ ಸೈನಿಕರೇ. ಮಹಾಪ್ರಭುಗಳೇ, ಮಹಾಪ್ರಭುಗಳೇ, ನಿಮ್ಮ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ. ಎಲ್ಲವ ಮೂರ್ಖ, ನನ್ನ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿರುವುದು ನಿನಗೆ ಹಾರಿನ ಸಂಗತಿಯೇ? ಇವಾಗ ಪ್ರಭು, ಶಾಂತಿ ಶಾಂತಿ. ನೀವೇ ಹೇಳಿದಿರಲ್ಲ ಸಂಗೀತದಿಂದಲೇ ಮಾತನಾಡಬೇಕೆಂದು. ಆಗಲಿ, ಅವರನ್ನು ನಾನು ಕ್ಷಮಿಸುತ್ತೇನೆ. ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಡು. ಧನ್ಯವಾದ ಪ್ರಭುಗಳೇ, ಧನ್ಯವಾದ. ಮಂತ್ರಿಗಳೇ, ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ದುಃಖದಿಂದಲೇ ಮಾತನಾಡಬೇಕೆಂದು ಡಂಗುರ ಹೊಡಿಸು. ಇದು ನನ್ನ ರಾಜಾಜ್ಞೆ. ಆಯ್ತು ಪ್ರಭು. ಕೇಳಿರಿ ಕೇಳಿರಿ ಕೇಳಿರಿ. ಇಂದಿನಿಂದ ನಾಡಿನ ಪ್ರಜೆಗಳೆಲ್ಲರೂ ದುಃಖದಿಂದಲೇ ಮಾತನಾಡಬೇಕೆಂದು ರಾಜನ ಆಜ್ಞೆ ಆಗಿದೆ. ಪ್ರಭು, ಸೈನಿಕರೊಬ್ಬರು ವಿಚಾರವನ್ನು ತಂದಿದ್ದಾರೆ. ಆಗಲಿ, ಬರಹೇ. ಬನ್ನಿ ಸೈನಿಕರೇ. ಮಹಾಪ್ರಭುಗಳೇ, 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 ನಮ್ಮ ಮಹಾರಾಣಿಯವರು ಗಂಡು ಮಗನಿಗೆ ಜನ್ಮ ನೀಡಿದ್ದಾರೆ. ಏನು? ಎಲ್ಲವೋ ಮೂರ್ಖ, 10 ವರ್ಷಗಳ ನಂತರ ನಮ್ಮ ಮಹಾರಾಣಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಅದು ನಿನಗೆ ದುಃಖದ ಸಂಗತಿಯೇ? ಇವಾಗ ನಿನ್ನ ತುಂಡರಿಸುತ್ತೇನೆ. ಶಾಂತಿ ಪ್ರಭು, ಶಾಂತಿ. ನೀವೇ ಹೇಳಿದಿರಲ್ಲ ದುಃಖದಿಂದ ಮಾತನಾಡಬೇಕೆಂದು. ಕ್ಷಮಿಸುತ್ತೇನೆ. ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಡು. ಧನ್ಯವಾದ ಮಹಾಪ್ರಭುಗಳೇ, ಧನ್ಯವಾದ. ಮಂತ್ರಿಗಳೇ, ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಖುಷಿಯಿಂದಲೇ ಮಾತನಾಡಬೇಕೆಂದು ಡಂಗುರ ಹೊಡಿಸು. ಇದು ನನ್ನ ರಾಜ್ಯ. ಆಯ್ತು ಪ್ರಭು. ಕೇಳಿರಿ ಕೇಳಿರಿ ಕೇಳಿರಿ. ಇಂದಿನಿಂದ ನಾಡಿನ ಪ್ರಜೆಗಳೆಲ್ಲರೂ ಸಂತೋಷದಿಂದಲೇ ಮಾತನಾಡಬೇಕೆಂದು ರಾಜನ ಆಜ್ಞೆ ಆಗಿದೆ. ಪ್ರಭು, ಸೈನಿಕರೊಬ್ಬರು ವಿಚಾರವನ್ನು ತಂದಿದ್ದಾರೆ. ಆಗಲಿ, ಬರಹೇಳು. ಬನ್ನಿ ಸೈನಿಕರೇ. ಅಯ್ಯಯ್ಯೋ ಮಹಾಪ್ರಭುಗಳೇ, ಅಯ್ಯಯ್ಯೋ ಮಹಾಪ್ರಭುಗಳೇ, ಇಂದು ಮುಂಜಾನೆ ನಮ್ಮ ರಾಜಮಾತೆಯವರು ನಿಧಾನರಾಗಿದ್ದಾರೆ. ಅಯ್ಯಯ್ಯೋ ಮಹಾಪ್ರಭುಗಳೇ. ನಮ್ಮ ರಾಜ್ಯ ಮಾತೆಯವರು ತೀರಿ ಹೋಗಿರುವುದು ನಿಮಗೆ ಸಂತೋಷದ ಸಂಗತಿಯೇ? ಇವಾಗ ತುಂಡರಿಸುತ್ತೇನೆ. ಶಾಂತಿ ಪ್ರಭು, ಶಾಂತಿ. ನೀವು ಹೇಳಿದಿರಲ್ಲ ಸಂತೋಷದಿಂದಲೇ ಮಾತನಾಡಬೇಕೆಂದು. ಆಗಲಿ, ಅವ್ರನ್ನ ನಾನು ಕ್ಷಮಿಸುತ್ತೇನೆ. ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಡು. ಧನ್ಯವಾದ ಮಹಾಪ್ರಭುಗಳೇ. ಮಂತ್ರಿಗಳೇ, ಬನ್ನಿ ನಮ್ಮ ತಾಯಿಯವರನ್ನು ನೋಡಿಕೊಂಡು ಬರೋಣ.
ಮಂತ್ರಿಗಳೇ, ಸಂಗೀತ ವಿದ್ವಾಂಸರು ಬಂದು ಹೋದಾಗಿನಿಂದ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಅಲ್ಲಲ್ಲ ಕೊಲ್ಲಲಾಗಿದೆ. ಆದ್ದರಿಂದ ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಆ ಸಮಯಕ್ಕೆ ತಕ್ಕಂತೆ ಮಾತನಾಡಬೇಕೆಂದು ಡಂಗುರ ಹೊಡಿಸು. ಇದು ನನ್ನ ರಾಜ್ಯಾಜ್ಞೆ. ಆಯಿತು ಪ್ರಭು. ಕೇಳಿರಿ ಕೇಳಿರಿ ಕೇಳಿರಿ, ಇಂದಿನ